ಅಬ್ಬಾ 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 ಅಬ್ಬಾ, ಸೋಷಿಯಲ್ ಮೀಡಿಯಾ ಪವರ ಏನಿದು? ವಿಜೃಂಭಣೆಯಿಂದ ನಿನ್ನೆ ಎಲ್ಲ ಕಿಚ್ಚನ ಚಪ್ಪಾಳೆ ಏನು? ಇಡೀ ಸೀಸನಿನ ಕಿಚ್ಚನ ಚಪ್ಪಾಳೆ, ಅಭಿಮಾನಿಗಳ ಸಂಭ್ರಮ ಎಲ್ಲ ಆಗಿ ಏನಾಯ್ತು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ? ಮಿಡ್ ವೀಕ್ ಎಲಿಮಿನೇಷನ್ ಇವಾಗಷ್ಟೇ ಬಿಟ್ಟಿರೋ ಪ್ರಮೋ. ಏನ್ ಆಶ್ಚರ್ಯ! ಸೋಷಿಯಲ್ ಮೀಡಿಯಾಕ್ಕೆ ಇಷ್ಟೊಂದು ಪವರ್ ಇದೆಯಾ ಅಂತ ಅನ್ಸುತ್ತೆ ನಿಜವಾಗ್ಲೂ. ಇದನ್ನ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ಸೋಷಿಯಲ್ ಮೀಡಿಯಾನ ಈ ತರ ಯೂಸ್ ಮಾಡ್ಕೊಂಡ್ರೆ ಹೇಗಿರ್ಬೋದು? ಕೇವಲ ಬಿಗ್ ಬಾಸ್ಗೆ ಮಾತ್ರ ಸೀಮಿತವಾಗಿರಬಾರ್ದು ಇಂತಹ ಒಂದು ಸಪೋರ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಮೊನ್ನೆಯಿಂದ ಎಲ್ಲ ಓಡಾಡ್ತಿರೋದು ಕಿಚ್ಚನ ಚಪ್ಪಾಳೆ ಬಗ್ಗೆ ಎಲ್ಲ. ಇವತ್ತು ಅವಾಗ್ಲೇನೆ ಸನ್ಮಾನ ಮಾಡಿ ನೆಕ್ಸ್ಟ್ ಡೇನೆ ಧ್ರುವಂತವರು ಎಲಿಮಿನೇಟ್ ಆದಂಗೆ ಕಾಣಿಸ್ತಾ ಇದೆ ಇವತ್ತಿನ ಪ್ರಮೋ. ಒಂದ್ಸಲ ನೋಡೋಣ ಬನ್ನಿ. ಮಿಡ್ ವೀಕ್ ಎಲಿಮಿನೇಷನ್ ಸ್ಟಾರ್ಟ್ ಆಗಿದೆ. ಧ್ರುವಂತರು ಆಲ್ರೆಡಿ ಹೊರಗೆ ಬಂದಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಒಬ್ಬೊಬ್ಬರಾಗಿ ಒಂದೊಂದು ಬಾಗಿಲಿಂದ ಒಬ್ಬೊಬ್ಬರು ಹೊರಗಡೆ ಹೋಗ್ತಾ ಇದ್ದಾರೆ. ಯಾರು ಒಳಗೆ ಬರ್ತಾರ ಅವರೆಲ್ಲ ಫೈನಲ್ ವೀಕಿಗೆ ಹೋದಂಗೆ. ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತು. ಧ್ರುವಂತವ್ರು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆ, ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಧ್ರುವಂತವ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಆಗಲಿ, ಒಳ್ಳೇದಾಯ್ತು, ಆಗಲೇಬೇಕಲ್ವ. ಇನ್ನು ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾರೆ. ಆದರೆ ನೀವು ಅಂದ್ಕೊಂಡಿರೋರಿಗೆ ಓಟನ್ನ ಮಾಡಿ ಸಪೋರ್ಟ್ ಮಾಡಿ, ಎಲ್ಲರೂ ಚೆನ್ನಾಗಿ ಆಡ್ತಾ ಇರೋರಿಗೆ, ಒಳ್ಳೆ ವ್ಯಕ್ತಿತ್ವ ಇರೋರನ್ನ ಹೊರಗೆ ಗೆಲ್ಲೋ ಥರ ಮಾಡಿಬಿಟ್ಟು ಸಮಾಜಕ್ಕೆ ಒಂದು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿನ ಜನರು ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋ ಒಂದು ಭಾವನೆ ಎಲ್ರಿಗೂ ಬರಲಿ. ಬಿಗ್ ಬಾಸ್ ಬಗ್ಗೆ ಇನ್ನೂ ಒಳ್ಳೆ ಭಾವನೆ ಬರಲಿ. ಓಟ್ಗಳಲ್ಲಿ ಯಾವುದೇ ಮೋಸ ನಡೀದೇನೆ ಇರಲಿ ಅಂತ ನಾವು ಕೇಳ್ಕೊಳ್ಳೋಣ. ಎಲ್ಲ ಬಿಗ್ ಬಾಸ್ ನೋಡಿ, ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಪವರ್ ಹಂಗಿದೆ. ಇಲ್ಲ ಅಂದ್ರೆ ಮೊನ್ನೆ ಕಿಚ್ಚನ ಚಪ್ಪಾಳೆ ಧ್ರುವಂತಕ್ಕೆ ಕೊಟ್ಟಾಗ ಎಲ್ರಿಗೂ ಸಿಟ್ಟು ಬಂದಿದೆ. ಹೇಗೆ ಕೊಟ್ಟಿದ್ದಾರೆ ಅದು ಅಂತಂದ್ರೆ ಆಟದಿಂದ ಅಂತಲ್ಲ, ಓವರ್ ಆಲ್ ಆಗಿ. ಆದರೆ ಒಂದು ಬಿಗ್ ಬಾಸ್ಗೆ ಈ ಸಲ ಒಂದು ಒಳ್ಳೇದಾಗಿದೆ. ನಾಳೆ ಸಂಡೇ ಗ್ರ್ಯಾಂಡ್ ಫಿನಾಲೆ ಮುಗಿದ ತಕ್ಷಣನೇ ಮಂಡೆಯಿಂದನೇ ಇನ್ನೊಂದು ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ಬೋದು. ಆ ಥರ ಇಟ್ಟಿದ್ದಾರೆ ಧ್ರುವಂತವ್ರು ಪಾಪ ಮನೇನ. ನಿಜವಾಗ್ಲೂ ಗ್ರೇಟ್ ಅದು. ಇಷ್ಟು ಸಲ ಸುದೀಪ್ ಅವ್ರು ಒಳಗೆ ಬಂದ ತಕ್ಷಣ ಏನು ಈ ಥರ ಇಟ್ಟಿದ್ದಾರೆ ಮನೇನ, ಗಲೀಜ್ ಮಾಡಿ ಇಟ್ಟಿದ್ದೀರಲ್ಲ, ಎಲ್ಲ ನೀಟಾಗಿ ಇಟ್ಕೊಳ್ಳಿ ಅಂತೆಲ್ಲ ಅವಾಗಿನ ಸೀಸನ್ಗಳಲ್ಲೆಲ್ಲ ಬೈತಾ ಇದ್ರಲ್ವಾ. ಈ ಸಲ ಅಂತ ಒಂದು ಮಾತುಗಳು ಬಂದಿಲ್ಲ ಎಲ್ಲೂ. ಧ್ರುವಂತವ್ರು ಮನೆ ಡೋರ್ ಕೂಡ ಒರೆಸ್ತಾ ಇದ್ರು. ಇನ್ನೇನು ಇದು ಜನವರಿ ಅಲ್ವಾ, ಫೆಬ್ರವರಿಯಿಂದ ಇನ್ನೊಂದು ಸೀಸನ್ ಸ್ಟಾರ್ಟ್ ಆದ್ರೂ ಆಗ್ಬೋದು. ಆ ಥರ ಇಟ್ಟಿದ್ದಾರೆ ಮನೇನ. ಪಳ 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 ಅರಮನೆನ ಮಾತ್ರ ಪಳ ಪಳ ಹೊಳೆಯೋ ಥರ ಇಟ್ಟು ಧ್ರುವಂತವ್ರು ಹೊರಗೆ ಬಂದಿರೋ ಥರ ಇದೆ. ಹೆಚ್ಚಾಗಿ ಕೇರ್ ಮಾಡಿರೋದು ಮನೆ ಬಗ್ಗೆ ಧ್ರುವಂತವ್ರೆ. ನಿಜವಾಗ್ಲೂ ಅದೊಂದು ವಿಷಯದಲ್ಲಿ ಗ್ರೇಟೇ ಅವರು. ಚೆನ್ನಾಗಿ ಮನೇನ ಮಾತ್ರ ಚೆನ್ನಾಗಿ ಇಟ್ಟಿದ್ದಾರೆ. ಇನ್ನು ಅದೊಂದು ಖರ್ಚು ಮಾತ್ರ ಬಿಗ್ ಬಾಸಿಗಿಲ್ಲ, ಕ್ಲೀನ್ ಮಾಡಿಸೋ ಖರ್ಚಿಲ್ಲ, ಆ ಥರ ಮಾಡಿದ್ದಾರೆ. ಇನ್ನು ಈ ವಾರದಲ್ಲಿ ಇವ್ರೇನಾದ್ರು ಗಲೀಜ್ ಮಾಡಿದ್ರೆ ಮಾಡಬೇಕು, ಬಿಟ್ರೆ ಬಿಗ್ ಬಾಸ್ ಮನೆ ಪಳಪಳನೇ ಹೊಳಿತಾ ಇತ್ತು. ಏನನ್ಸುತ್ತೆ ನಿಮಗೆ? ನಿಜಾನ ಸುಳ್ಳ? ಅದೊಂದು ವಿಷಯದಲ್ಲಿ ಮಾತ್ರ ನಂಗೆ ಧ್ರುವಂತವ್ರು ಇಷ್ಟ ಆಗಿರೋದು, ಮನೆ ನೀಟಾಗಿಡೋ ವಿಷಯದಲ್ಲಿ.